ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 1991ರ ಬಳಿಕ ಪ್ರಧಾನಿಯಾದ ಮೊದಲ ಪುರುಷ ಇವರು. 1991ರಿಂದ ಖಲೀದಾ ಜಿಯಾ ಮತ್ತು ಶೇಖ್ ಹಸೀನಾ ಎಂದು ಎರಡು ಪಕ್ಷಗಳಿಂದ ಇಬ್ಬರು ಮಹಿಳೆಯರೇ ಪ್ರಧಾನಿಯಾಗಿದ್ರು. ಗಂಡನ ಸಾವಿನ ಬಳಿಕ ಖಲೀದಾ ಪ್ರಧಾನಿಯಾಗಿದ್ರು. ತಂದೆಯ ಹತ್ಯೆಯ ಬಳಿಕ ಅವರು ಅವಾಮಿ ಲೀಗ್ ಪಕ್ಷದ ನಾಯಕತ್ವ ವಹಿಸಿ ಶೇಖ್ ಹಸೀನಾ ಮುಂದೆ ಪ್ರಧಾನಿಯಾದರು. 34 ವರ್ಷಗಳ ಕಾಲ ಈ ಇಬ್ಬರು ಮಹಿಳೆಯರು ಬಾಂಗ್ಲಾದೇಶವನ್ನ ಮುನ್ನಡೆಸಿದ್ರು. 1991ರ ಬಳಿಕ ಅಂದರೆ 35 ವರ್ಷಗಳ ಬಳಿಕ ಮೊದಲ ಬಾರಿಗೆ ಬಾಂಗ್ಲಾದೇಶವು ಗಂಡು ಪ್ರಧಾನಿಯನ್ನ ನೋಡುತ್ತಿದೆ. ಇದು ಅಲ್ಲಿನ ರಾಜಕೀಯವನ್ನ ಉತ್ತುಂಗಕ್ಕೆ ಒಯ್ದಿದೆ ಎನ್ನುವುದು ಈಗ ಎದ್ದಿರುವ ಪ್ರಶ್ನೆಯಾಗಿದೆ. ಪಾಕಿಸ್ತಾನದಲ್ಲಿ ಇಮ್ರಾನ್ರ ಪಕ್ಷವನ್ನ ಸ್ಪರ್ಧಿಸದಂತೆ ತಡೆದ ರೀತಿಯಲ್ಲೇ ಬಾಂಗ್ಲಾದಲ್ಲಿ ಶೇಖ್ ಹಸೀನಾರ ಅವಾಮಿ ಲೀಗ್ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧಿಸಲಾಗಿತ್ತು. ಎರಡು ಕಡೆ ಸ್ವಯಂ ಗಡೀಪಾರು ಆಗಿ ದೂರ ಇದ್ದವರು ವಾಪಸ್ಸು ಆದ ಕೆಲವೇ ಸಮಯದಲ್ಲಿ ಪ್ರಧಾನಿಗಳಾಗಿದ್ದಾರೆ. ತಾರಿಕ್ ರೆಹಮಾನ್ ಅವರು 17 ವರ್ಷ ಬ್ರಿಟನ್ನಲ್ಲೇ ಇದ್ರು. ಹಿಂದಿರುಗಿ 2 ತಿಂಗಳಲ್ಲಿ ಪ್ರಧಾನಿಯಾಗಿದ್ದಾರೆ. ಇದೆಲ್ಲ ಒಂದು ಕೂಟದ ಲೆಕ್ಕಾಚಾರದಂತಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಹೊಸ ಆಡಳಿತವು ಬಾಂಗ್ಲಾಕ್ಕೆ ಬೀಳುಗೆಯೇ ಏಳಿಗೆಯೇ ಎಂಬ ಚರ್ಚೆ ತೀವ್ರವಾಗಿದೆ. ಪ್ರಧಾನಿಯವರ ಜೊತೆಗೆ 25 ಮಂದಿ ಕ್ಯಾಬಿನೆಟ್ ಮತ್ತು 24 ಮಂದಿ ರಾಜ್ಯ ಮಂತ್ರಿಗಳ ತಂಡವು ಅಧಿಕಾರ ವಹಿಸಿಕೊಳ್ಳಲು ಎಲ್ಲ ಏರ್ಪಾಡುಗಳು ಆಗಿವೆ. ಹೊಸ ಸರ್ಕಾರದ ದಿಕ್ಕು ಮತ್ತು ಆಡಳಿತದ ಚುಕ್ಕಾಣಿ ಬಗೆಗೆ ಇನ್ನೂ ಮೇಲಷ್ಟೇ ತಿಳಿಯಬೇಕಾಗಿದೆ.